ಅಯ್ಯೋ ನಿಮ್ಗೆ ಅಷ್ಟು ತಿಳುವಳಿಕೆ ಇಲ್ವೇನ್ರಿ? ಇದು ಮಡಿಲ್ ಅಡುಗೆ ಮಾಡೋ ಜಾಗ, ಅಮ್ಮನವ್ರಿಗೆ ಪ್ರಸಾದ ಮಾಡೋ ಜಾಗ. ಬೂಟ್ಸ್ ಕಾಲಲ್ಲಿ ಬಂದಿದ್ದೀರಲ್ಲ, ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ ಹೊರಗೆ ಫಲಕ ನೋಡ್ಲಿಲ್ವಾ ನೀವು? ಅಯ್ಯೋ ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ. ಮಾರಿಗುಡಿ, ಇನ್ಸ್ಪೆಕ್ಟರ್ ಮಾರಿಗುಡಿ. ಇದು ನನ್ನ ಆಡಳಿತ ವಲಯ. ಇಲ್ಲಿ ನಾನು ಮಾಡಿದ್ದೆ ಕಾನೂನು. ಈ ದೇವಸ್ಥಾನ ನಿಮ್ಮಪ್ಪಂದ. ನನಗೆ ಹಾಗೆ ಬರಬೇಡಿ ಹೀಗೆ ಬರಬೇಡಿ ಅಂತ ಹೇಳೋದಕ್ಕೆ. ನೀವು ಪೊಲೀಸ್ ಆಗಿದ್ರೆ ಅದು ನಿಮ್ಮ ಠಾಣೆನಲ್ಲಿ. ಇದು ಅಮ್ಮನೋರಿರೋ ಜಾಗ. ತಲಾಂತರದಿಂದ ಬಂದಿರೋ ಸಂಪ್ರದಾಯನೇ ಇಲ್ಲಿ ಕಾನೂನು. ನೀವಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ, ಸಂಪ್ರದಾಯ ಮೀರೋ ಹಾಗಿಲ್ಲ. ನನಗೆ ಪಾಠ ಮಾಡ್ತೀಯಾ? ನೀನೇನು ಮಾಡ್ತಿದ್ಯಾ ಇಲ್ಲಿ ಇಷ್ಟೊಂದು ಬೆಂಕಿ ಹಾಕ್ಕೊಂಡು? ಅಮ್ಮನವ್ರಿಗೆ ನೈವೇದ್ಯಕ್ಕೆ, ಬಂದವ್ರಿಗೆ ಅನ್ನದಾನಕ್ಕೆ ಮಾಡ್ತಿದ್ದೀನಿ. ನೀವು ಹೊರಡಿ. ಹಂಗನ್ನು ಮತ್ತೆ ನೀನು ಈ ದೇವಸ್ಥಾನಕ್ಕೆ ಅಡುಗೆ ಭಟ್ಟ. ನೋಡು ಭಟ್ಟ, ಎಲ್ಗಾದ್ರೂ ಹೋಗೋದು ಬರೋದು ನನ್ನಿಷ್ಟ. ಹೊಟ್ಟೆ ತುಂಬ ಹಸಿತಾ ಇದೆ. ಇವತ್ತೆಲ್ಲ ಇಲ್ಲೇ ಕೆಲಸ ನಮ್ಮದು. ನಮ್ಮ 6 ಜನಕ್ಕೂ ಸೊಗಸ ಚೌಚೌಬತ್ ಮಾಡ್ಕೊಟ್ಬಿಡು. ನೀವು ಹೇಳಿದ್ದನ್ನೆಲ್ಲ ಮಾಡೋಕ್ಕಾಗೋಲ್ಲ. ಮೇಲ್ನವ್ರು ಹೇಳಬೇಕು, ನಾವು ಮಾಡಬೇಕು. ಈಗ ಇಲ್ಲಿ ನಾನೇ ಮೇಲ್ನವನು, ನಾನೇ ಕೆಳಗ್ನವನು. ನಾನು ಹೇಳಿದ್ದು ಮಾಡಲಿಲ್ಲ ಅಂದರೆ ಇದೇ ತಪ್ಪಲೆಲ್ಲಿ ನಿನ್ನೂ ಹಾಕಿ ಬೇಯಿಸ್ಬಿಡ್ತೀನಿ. ಏನಿದು? ಪುಳಿಯೋಗರೆ ಅಮ್ಮನವ್ರ ನೈವೇದ್ಯಕ್ಕೆ ಮಾಡಿರೋದು. ಮುಟ್ಟಬೇಡಿ, ಮೈಲ್ಗೆ ಮಾಡಬೇಡಿ. ಅಮ್ಮನವ್ರ ನೈವೇದ್ಯ ಆಗದೆ ಯಾರು ಅದನ್ನು ತಿನ್ನಬಾರ್ದು. ತಾಯಿ, ಇವ್ರಿಗೆಲ್ಲ ಯಾವಾಗ ಬುದ್ಧಿ ಕೊಡ್ತೀಯ? ಮೊದಲೇ ಬೆಂಕಿಯಲ್ಲಿ ಬೇಯ್ತಾ ಇರ್ತೀವಿ. ಈ ಪೊಲೀಸ್ನವ್ರು ಬಂದು ಬೇರೆ ಹೊಟ್ಟೆ ಉರಿಸ್ತಾರೆ. ಮಣಿಗಂಟ ನಾವು ಅನ್ಕೊಂಡು ಕೆಲಸ ಮಾಡ್ತಾನೆ. ಎಲ್ಲ ನೀರಿಗೂ ನಾನು ಕೊಟ್ಟಿರೋ ಪುಡಿನ ಬೆಳೆಸ್ತಾನೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?